ಮೊದಲಿಗೆ ಈ ಕ್ಷಣದ ಮೇಜರ್ ಸ್ಟೋರಿ. ಮಲ್ಟಿಪ್ಲೆಕ್ಸ್ಗಳಲ್ಲಿ 200 ರೂಪಾಯಿ ಟಿಕೆಟ್ಗೆ ಹೈಕೋರ್ಟ್ ತಡೆ ನೀಡಿದೆ. ಅಂದ್ರೆ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಸಿನಿಮಾ ಟಿಕೆಟ್ ದರವನ್ನ 200 ರೂಪಾಯಿಗೆ ನಿಗದಿಪಡಿಸಲಾಗಿತ್ತು. 200 ಪ್ಲಸ್ GST. ಆ ನಿಗದಿಪಡಿಸಿದ್ದನ್ನ ಸರ್ಕಾರ ತಡೆ ನೀಡಿದೆ. ಈ ಆದೇಶಕ್ಕೆ ತಡೆ ಕೊಟ್ಟಿದೆ. ಏಕರೂಪ ಟಿಕೆಟ್ ದರವನ್ನ ಪ್ರಶ್ನೆ ಮಾಡಿತ್ತು. ಹೊಂಬಾಳೆ ಫಿಲ್ಮ್ಸ್ ಸೇರಿದಂತೆ ಪ್ರೊಡ್ಯೂಸರ್ಸ್ಗಳು ಕೂಡ ಇದರ ಬಗ್ಗೆ ಅರ್ಜಿಯನ್ನ ಹಾಕಿದರು. ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಹೊಂಬಾಳೆ ಫಿಲ್ಮ್ಸ್ನ ವಿಜಯ್ ಕಿರಗುಂದೂರು, PVR ಐನಾಕ್ಸ್ ಲಿಮಿಟೆಡ್, VK ಫಿಲ್ಮ್ಸ್ ಜೊತೆಗೆ ಕೀಸ್ಟೋನ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಮತ್ತಿತರರು ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆಯಾಗಿತ್ತು. ಮಲ್ಟಿಪ್ಲೆಕ್ಸ್ಗಳಲ್ಲಿ ಇನ್ನು ಮುಂದೆ 200 ರೂಪಾಯಿ ಟಿಕೆಟ್ಗೆ ಏನು ಆದೇಶ ಹೊರಡಿಸಿತ್ತೋ ಸರ್ಕಾರ, ಅದಕ್ಕೆ ಹೈಕೋರ್ಟ್ ತಡೆಯನ್ನ ಕೊಟ್ಟಿದೆ. ಹೊಂಬಾಳೆ ಫಿಲ್ಮ್ಸ್ ಮತ್ತು ಚಿತ್ರಮಂದಿರಗಳ ಮಾಲೀಕರ ಅರ್ಜಿಯನ್ನ ಇದೀಗ ವಿಚಾರಣೆಯನ್ನ ಮಾಡಿ ಮಧ್ಯಂತರ ತಡೆಯನ್ನ ಕೊಟ್ಟಿದೆ ಕೋರ್ಟ್. ಸೆಪ್ಟೆಂಬರ್ 12ನೇ ತಾರೀಕು ಈ ಸಂಬಂಧ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. 200 ರೂಪಾಯಿ ಟಿಕೆಟ್ಗೆ ನಿಗದಿಪಡಿಸಿತ್ತು ಸರ್ಕಾರ. ಈಗ ಹೈಕೋರ್ಟ್ನಲ್ಲಿ ಸಲ್ಲಿಸಿದಂತಹ ಅರ್ಜಿಯ ಸಂಬಂಧ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. 200 ರೂಪಾಯಿ ಟಿಕೆಟ್ ದರವನ್ನು ನಿಗದಿ ಮಾಡಿದ ಸಂಬಂಧ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ದೀಪಿಕಾ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ. ದೀಪಿಕಾ, ಹಾಗಾದ್ರೆ 200 ರೂಪಾಯಿ ದರ ನಿಗದಿ ಮಾಡಿತ್ತಲ್ಲ ಸರ್ಕಾರ, ಅದಕ್ಕೆ ಹಿನ್ನಡೆ ಆದಂತಾಯಿತು. ಹಾಗಾದ್ರೆ ಈ ಹಿಂದೆ ಎಷ್ಟೆಷ್ಟು ಟಿಕೆಟ್ಗಳನ್ನು ನಿಗದಿ ಮಾಡಿತ್ತು ಹಾಗೆ ವಾಪಸ್ ನಾರ್ಮಲ್ ಆಗುತ್ತಾ ಹಾಗಾದ್ರೆ? ಹೌದು ಶರತ್, ಇವತ್ತು ಹೈಕೋರ್ಟ್ನಲ್ಲಿ ನಡೆದಿರುವಂತಹ ಒಂದು ವಿಚಾರಣೆ ಸಂದರ್ಭದಲ್ಲಿ 200 ರೂಪಾಯಿ ಏನು ನಿಗದಿ ಇತ್ತು ಏಕರೂಪ ನೀತಿಯನ್ನು ಅದನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಯಥಾ ಪ್ರಕಾರ ಏನು ದೊಡ್ಡ ದೊಡ್ಡ ಸಿನಿಮಾಗಳಿಗೆ 1000 ರೂಪೀಸು 1500 ರೂಪೀಸ್ ಏನು ಫಿಕ್ಸ್ ಮಾಡ್ತಾರೆ ಅದು ಮಾಮೂಲಿಯಾಗಿ ನಡೆಯುತ್ತೆ ಅನ್ನೋದು ಗೊತ್ತಾಗಿದೆ. ಇನ್ನು 2016ರಲ್ಲೇ ಸಾರಾ ಗೋವಿಂದ್ ಅವರ ನೇತೃತ್ವದಲ್ಲಿ ಇದನ್ನು ಅಂದರೆ 200 ರೂಪಾಯಿಯನ್ನು ಕಡ್ಡಾಯ ಮಾಡಬೇಕು, 150ರಿಂದ 200 ರೂಪಾಯಿ ಕಡ್ಡಾಯ ಮಾಡಬೇಕು ಅಂತ ಹಿಂದೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾನೆ ಬಂತು. ಕಳೆದ 9 ವರ್ಷಗಳಿಂದ ಆ ಒಂದು ಪ್ರಯತ್ನ ನಡೀತಲೇ ಬರ್ತಾ ಇತ್ತು. ಆದರೆ ಕೊನೆಯದಾಗಿ ಕಳೆದ ಅಂದರೆ ಈ ಬಾರಿ ನಡೆದಂತಹ ಒಂದು ಬಜೆಟ್ನಲ್ಲಿ ಏಪ್ರಿಲ್ 1ರಿಂದನೇ ಎಲ್ಲ ಸಿಂಗಲ್ ಥಿಯೇಟರ್ನಲ್ಲೂ 200 ರೂಪಾಯಿ ಕಡ್ಡಾಯ ಮಾಡಬೇಕಂದ್ರೆ ಏಕರೂಪ ನೀತಿಯನ್ನು ಜಾರಿಗೆ ತರಬೇಕು ಅನ್ನುವಂಥ ಒಂದು ಅನುಮೋದನೆಯನ್ನು ಕೊಟ್ಟಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಆಗಸ್ಟಲ್ಲಿ ಸರ್ಕಾರ ಒಂದು ನೋಟಿಸನ್ನು ಕೂಡ ಕಳಿಸುತ್ತೆ. ಸೊ ಏನಾದರೂ ತಕರಾರು ಇದ್ದರೆ ಅಂದರೆ 200 ರೂಪಾಯಿಯನ್ನು ಏಕರೂಪ ನೀತಿಯನ್ನು ಕಡ್ಡಾಯ ಮಾಡೋದು ಏನೋ ತಕರಾರಿದ್ದರೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ 15 ದಿವಸಗಳ ಕಾಲಾವಕಾಶವನ್ನು ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಯಾರು ಕೂಡ ಪ್ರೊಡ್ಯೂಸರ್ಸ್ಗಳಾಗಲಿ ಅಥವಾ PVR ಸಂಸ್ಥೆಗಳಾಗಲಿ ಅಥವಾ ಇನ್ನು ನಿರ್ಮಾಪಕರಾಗಲಿ ಯಾರು ಕೂಡ ಇದಕ್ಕೆ ಒಂದು ತಕರಾರು ಎತ್ತಿರಲಿಲ್ಲ. ಆದರೆ ಯಾವಾಗ ಸೆಪ್ಟೆಂಬರ್ 12ಕ್ಕೆ ಏಕರೂಪ ನೀತಿ ಪದ್ಧತಿ ಅಂದರೆ 200 ರೂಪಾಯಿ ಎಲ್ಲ ಸಿಂಗಲ್ ಸ್ಕ್ರೀನ್ ಮತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ನಿಗದಿ ಮಾಡಿತ್ತು, ಆ ಸಂದರ್ಭದಲ್ಲಿ PVR ಮತ್ತು ಹೊಂಬಾಳೆ ಸಂಸ್ಥೆ ಏನಿತ್ತು ನೇರವಾಗಿ ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸುತ್ತೆ. 200 ರೂಪಾಯಿಯನ್ನು ಕಡ್ಡಾಯ ಮಾಡೋದು ಬೇಡ ಅನ್ನುವಂಥ ವಾದವನ್ನು ಮಾಡುತ್ತೆ. ಇವತ್ತು ಅದರ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆದಂಥ ಸಂದರ್ಭದಲ್ಲಿ ಈ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಇನ್ನು ಮುಂದೆ 200 ರೂಪಾಯಿ ಇರಲ್ಲ, ಸೊ 200 ರೂಪಾಯಿಯನ್ನು ಕ್ಯಾನ್ಸಲ್ ಮಾಡಲಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೈಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಒಟ್ಟಾರೆಯಾಗಿ ನಾವು ಗಮನಿಸೋದಾದರೆ ಈ ಒಂದು 200 ರೂಪಾಯಿ ಕಡ್ಡಾಯ ಆಗ್ತಾ ಇದ್ರೆ ಚಿಕ್ಕ ಪುಟ್ಟ ಸಿನಿಮಾಗಳಿಗೂ ಇದರಿಂದ ಖುಷಿ ಆಗ್ತಾ ಇತ್ತು. ಎಲ್ಲ ಸಿಂಗಲ್ ಸ್ಕ್ರೀನ್ಗಳಲ್ಲೂ ಪ್ರೇಕ್ಷಕರು ತುಂಬ್ತಾ ಇದ್ರು, ಜೊತೆಗೆ ಎಲ್ಲರೂ ಕೂಡ ವೀಕ್ಷಣೆ ಮಾಡುವಂಥ ಒಂದು ಪ್ರಮೇಯ ಕೂಡ ಉಂಟಾಗ್ತಾ ಇತ್ತು. ಆದರೆ ಇದೀಗ 200 ರೂಪಾಯಿಯನ್ನು ಕ್ಯಾನ್ಸಲ್ ಮಾಡೋದ್ರಿಂದ ಒಂದಿಷ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ತೊಂದರೆಯಾಗುತ್ತೆ. ಯಾಕಂದರೆ ಒಂದೊಂದು ಫ್ಯಾಮಿಲಿಯಲ್ಲಿ 4 ಜನ ಇದ್ರೂ ಕೂಡ 1000 ರೂಪಾಯಿಂದ 1500 ರೂಪಾಯಿಯನ್ನು ಕಡ್ಡಾಯ ಮಾಡಿದ್ದಾದಲ್ಲಿ ಅಥವಾ ಒಂದೊಂದು ಸಿನಿಮಾಗಳಿಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಒಂದ್ಸಲ ಫಿಲಮ್ ನೋಡೋಕ್ಕೇ ಸುಮಾರು 5,000ರಿಂದ 7,000 ರೂಪಾಯಿ ತನಕ ಬೇಕಾಗುತ್ತೆ. ಅಷ್ಟು ಇನ್ವೆಸ್ಟ್ ಮಾಡೋಕ್ಕೆ ಪ್ರತಿ ವೀಕ್ಷಕನು ಕೂಡ ಯೋಚನೆ ಮಾಡ್ತಾನೆ. ಇದರಿಂದ ಸಾಕಷ್ಟು ಸಿನೆಪ್ರಿಯರಿಗೆ ಕೂಡ ತೊಂದರೆ ಆಗ್ತಾ ಇದೆ. ದೀಪಿಕಾ, ನೋಡಿ ನಿನ್ನೆಯಷ್ಟೇ ಈ ಕಾಂತಾರ ಪ್ರೀಕ್ವೆಲ್ ಸಿನಿಮಾ ಪಾರ್ಟ್ 1 ಸಿನಿಮಾದ ಟ್ರೇಲರ್ ಕೂಡ ರಿಲೀಸ್ ಆಗಿತ್ತು. ಈ ವಾರ ರಿಲೀಸ್ ಆಗುವಂತಹ ಸಿನಿಮಾಗಳು ಜೊತೆಗೆ ನೆಕ್ಸ್ಟ್ ವೀಕ್ 2ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಕಾಂತಾರ ಸಿನಿಮಾಗೂ ಕೂಡ ಈಗ ಒಂದು ರೀತಿಯಾಗಿ ರಿಲೀಫ್ ಅಂತ ಹೇಳ್ಬೋದಾ ಅಂತ ಪ್ರೊಡ್ಯೂಸರ್ಸ್ಗಳಿಗೆ? ನಿಜವಾಗ್ಲೂ ಹೊಂಬಾಳೆ ಸಂಸ್ಥೆಗೆ ಮಾತ್ರ ಇದರಿಂದ ರಿಲೀಫ್ ಅನ್ಬೋದಿತ್ತು. ಯಾಕಂದರೆ ಇಷ್ಟು ದಿವಸಗಳಲ್ಲಿ ನಡೆದಂಥ ಒಂದು ಬೆಳವಣಿಗೆಗಳಲ್ಲಿ ಎಲ್ಲ ನಿರ್ಮಾಪಕರನ್ನು ನಾವು ಭೇಟಿಯಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಅವರಿಗೆ 200 ರೂಪಾಯಿ ಕಡ್ಡಾಯ ಮಾಡಿರುವಂಥ ಖುಷಿಯ ವಿಚಾರ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಇಂಡಸ್ಟ್ರಿಗೆ ಪ್ರೇಕ್ಷಕರು ಬರ್ತಾ ಇಲ್ಲ, ಸಿನಿಮಾವನ್ನು ನೋಡ್ತಾ ಇಲ್ಲ ಅಂತ ಒಂದು ಕೊರತೆ ಇತ್ತು. ಆದರೆ 200 ರೂಪಾಯಿ ಕಡ್ಡಾಯ ಮಾಡೋದ್ರಿಂದ ಎಲ್ರಿಗೂ ಇದು ಎಟಕುವಂಥ ಪ್ರೈಸು, ಎಲ್ಲರೂ ಕೂಡ ಬಂದು ಸಿನಿಮಾವನ್ನು ನೋಡ್ತಾರೆ ಅನ್ನುವಂಥ ಒಂದು ಮಾತು ಕೇಳಿ ಕೂಡ ಬರ್ತಾ ಇತ್ತು. ಆದರೆ
ಹೊಂಬಾಳೆ ಸಂಸ್ಥೆಯಿಂದ ನಿರ್ಮಾಣ ಆಗ್ತಾ ಇರುವಂತಹ ಕಾಂತಾರ ಸಿನಿಮಾ ಏನಿದೆ ಅದು ಅಕ್ಟೋಬರ್ 2ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗ್ತಾ ಇರೋದ್ರಿಂದ ಇದನ್ನ 1000 ರೂಪಾಯಿಂದ 2000 ರೂಪಾಯಿಗೂ ಕೂಡ ಟಿಕೆಟ್ ದರವನ್ನು ಏರಿಸಬಹುದಾದ ಸಾಧ್ಯತೆಗಳು ಕೂಡ ಇದೆ. 200 ರೂಪಾಯಿ ಕಡ್ಡಾಯ ಮಾಡಿದ್ದಲ್ಲಿ ಅವರು ಹಾಕಿದಂತಹ ಬಂಡವಾಳ ರಿಟರ್ನ್ ಬರಲ್ಲ ಅನ್ನುವಂಥ ಯೋಚನೆ ನಿರ್ಮಾಪಕರದು. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಏನು ಟ್ರೈಲರ್ ರಿಲೀಸ್ ಸಂದರ್ಭದಲ್ಲಿ ನಿರ್ಮಾಪಕರಾಗಿರುವಂತಹ ವಿಜಯ್ ಕಿರಂಗುದೂರ್ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಿದಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಬೇರೆ ವೇದಿಕೆಯಲ್ಲಿ ಮಾತಾಡೋಣ ಅನ್ನುವಂಥ ಮಾತನ್ನ ಕೂಡ ನಿರ್ಮಾಪಕರು ಹೇಳಿದ್ದಾರೆ. ಶರತ್, ಓಕೆ, ಥ್ಯಾಂಕ್ ಯು ದೀಪಿಕಾ ಡೀಟೇಲ್ಸ್ಗಾಗಿ.